ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ಎಷ್ಟೊತ್ತು ಮಾತಾಡೋಕ್ಕೆ ಟೈಮ್ ಇಲ್ಲ, ಬೇಗ ಇಲ್ಲಿಂದ ಹೊರಟ್ಬಿಡಿ. ನಾವ್ಯಾಕೆ ಸರ್ ನಮ್ಮ ಸ್ವಾತಂತ್ರ್ಯ ಕಳ್ಕೊಂಡು ಹೇಡಿಗಳ ತರ ಮನೆ ಬಿಟ್ಟು ಹೋಗ್ಬೇಕು? ನಿಮ್ಗೆ ಆಗಿದ್ರೆ ಬಿಡಿ ಸರ್. ಐ ವಿಲ್ ಟಾಕ್ ಟು ಹೈಯರ್ ಅಥಾರಿಟೀಸ್. ಈಗಲೇ ಪೊಲೀಸ್ ಕಮಿಷನ್ಗೆ ಫೋನ್ ಮಾಡ್ತೀನಿ. ಸರ್ ಪ್ಲೀಸ್ ಡೋಂಟ್ ಆಕ್ಟ್ ಲೈಕ್ ಎ ಫೂಲ್ಸ್. ಈ ಮನೆಯಿಂದ ಒಂದು ಫೋನ್ ಕಾಲ್ ಈಚೆ ಹೋದ್ರು ನಿಮ್ಮೆಲ್ಲರೂ ಪ್ರಾಣ ಹೋಗುತ್ತೆ. ಈಗ ನೀವೇನಾಗಿದ್ದೀರಾ ಗೊತ್ತಾ? ನಿಮ್ದೇ ಮನೇಲಿ ನೀವೆಲ್ಲ ಕೈದಿಗಳಾಗಿದ್ದೀರಿ. ಎಸ್, ಯು ಆರ್ ಅಂಡರ್ ಹೌಸ್ ಅರೆಸ್ಟ್. ನಿಮಗೆ ದಿಗ್ಬಂಧನ ಹಾಕಿದ್ದಾರೆ. ನಿಮ್ಮ ನೆರಳು ಕೂಡ ಆಚೆ ಹೋಗ್ದಿರೋ ಹಾಗೆ ಪಿಸ್ತೂಲು ತುದಿಲಿ ನಿಮ್ಮನ್ನ ಬಲಿ ಹಾಕೋದಕ್ಕೆ ಕಾಯ್ತಾ ಇದ್ದಾರೆ. ನಿಮಗೆ ನಂಬಿಕೆ ಬರ್ತಿಲ್ಲಲ್ಲ? ಬನ್ನಿ ನನ್ನ ಜೊತೆ. ನಿಮ್ಮ ಪರಿಸ್ಥಿತಿ ಎಷ್ಟು ಕ್ರಿಟಿಕಲ್ ಆಗಿದೆ ಅಂತ ನೀವೇ ನೋಡಿ. ಬನ್ನಿ ಬನ್ನಿ ಪ್ಲೀಸ್. ಲೈಟ್ ಆಫ್ ಮಾಡಿ. ನೋಡಿ, ಅವರೆಲ್ಲ ಗೂಂಡಾಗಳು. ಆತ್ಮಹತ್ಯೆ ಬಾಂಬ್ನಿಂದ ಹಿಡಿದು ಶೆಲ್ ಸಿಡಿಸೋ ತನಕ ಎಲ್ಲದಕ್ಕೂ ತಯಾರಿರ್ತಾರೆ. ನೀವು ಇಮಿಡಿಯೇಟ್ ಆಗಿ ಇಲ್ಲಿಂದ ಹೊರಡಬೇಕು. Inspector, we are really scared. ಆದರೆ ಮನೆಯವ್ರನ್ನ ಕರ್ಕೊಂಡು ರಾತ್ರಿ ಹೇಗೆ ಹೋಗೋದು? ಪ್ಲೀಸ್ ಬೇರೆ ಏನಾದರೂ ಸಲಹೆ ಕೊಡಿ. ನೋ ಸರ್, ಬೇರೆ ದಾರಿ ಇಲ್ಲ. ಅದನ್ನು ಯೋಚನೆ ಮಾಡ್ತಾ ಕೂರೋಕೆ ಸಮಯನೇ ಇಲ್ಲ. ಇನ್ಸ್ಪೆಕ್ಟರ್ ಹೇಳ್ತಾ ಇರೋದು ನಮ್ಮೊಳ್ಳೆದಕ್ಕೆ. ಮಹಾಭಾರತದಲ್ಲಿ ಪಾಂಡವರಿಗೆ ಇದು ಮೋಸದ ದ್ಯೂತ ಅಂತ ಗೊತ್ತಿತ್ತು. ಶ್ರೀಕೃಷ್ಣನ ಮುಂದೆ ಇಟ್ಕೊಂಡು 3 ದಿವಸದಲ್ಲಿ ಯುದ್ಧ ಮುಗಿಸ್ಬಿಡ್ಬೋದಾಗಿತ್ತು. ಆದರೂ ಪಾಂಡವರು ವನವಾಸ ಅಜ್ಞಾತವಾಸ ಅಂತ ಮುಂದುವರೆದು. ಇನ್ಸ್ಪೆಕ್ಟರ್ ಹೇಳಿದಾಗೆ ನಾವು ಈ ಮನೆ ಬಿಟ್ಟು ಹೊರಟುಬಿಡೋದು ಒಳ್ಳೇದಣ್ಣ. ಆದರೆ ಏಕಾಏಕಿ ಇಡೀ ಕುಟುಂಬ ಎಲ್ಲಿಗೆ ಅಂತ ಹೋಗೋದು? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಹಳ್ಳಿಗೆ ಹೋಗೋ ಪರಿಸ್ಥಿತಿಯಲ್ಲಿ ಅಂತೂ ಇಲ್ಲ. ಇದನ್ನೆಲ್ಲ ನೋಡಿದ್ರೆ ಅಮ್ಮ ತುಂಬಾ ಗಾಬರಿ ಆಗ್ಬಿಡ್ತಾರೆ. ಬೆಂಗಳೂರಲ್ಲೇ ಯಾರಾದರೂ ರಿಲೇಟಿವ್ಸ್ ಇದ್ದಾರಾ ಯೋಚನೆ ಮಾಡಿ.
ಜನ ಬೇಕಾದಷ್ಟಿದ್ದಾರೆ. ಆದರೆ ಇದೆಲ್ಲ ಗೊತ್ತಾದ್ರೆ ನಮ್ಮ ಮನೆತನದ ಗೌರವ ಏನಾಗುತ್ತೆ ಅಂತ ಯೋಚನೆ ಮಾಡಬೇಕಲ್ಲ. ಅತ್ತೆ, ನಾವು ನಮ್ಮಮ್ಮನ ಮನೆಗೆ ಹೋಗ್ಬಿಡ್ವಾ? ಗುಡ್ ಐಡಿಯಾ ವರ್ಷ. ಸದ್ಯದ ಪರಿಸ್ಥಿತಿಲಿ ಅದೇ ಸರಿ ಅನ್ಸುತ್ತೆ. ಮನೇಲಿರೋ ಒಡವೆ ವಸ್ತು ಎಲ್ಲ ಬಿಟ್ಟು ಗೂಳೆ ಎದ್ದೋರ್ ಥರ ಅಲ್ಲಿಗೆ ಹೋಗೋದಾ? ಮನೆ ಖಾಲಿ ಆದರೆ ಅನುಮಾನ ಬರುತ್ತೆ. ಈಗ ಹೋಗ್ತಿದ್ದೀರಲ್ಲ, ಅವರು ಈ ಮನೆಗೆ ಬಂದು ಇರೋ ರೀತಿ ಮಾಡಬೇಕು. ಈ ಮನೆ ಅವ್ರ ಸುಪರ್ದಿಯಲ್ಲೇ ಇದೆ ಅನ್ನೋ ರೀತಿಯಲ್ಲಿ ಅವ್ರು ನಾಟಕ ಆಡ್ಬೇಕು. ಏನು ಯಶೋಧ ಇಲ್ಲಿಗೆ ಬಂದಿರೋದಾ? ಬೇರೆ ದಾರಿ ಇಲ್ಲಮ್ಮ. ನೀವು ಮನೆ ಬಿಟ್ಟು ಹೋಗಿದ್ದೀರಾ ಅಂತ ಗೊತ್ತಾದ್ರೆ ನಿಮ್ಮನ್ನ ಬೇಟೆ ಆಡಿಕೊಳ್ತಾರೆ. ಆ ರೌಡಿಗಳಿಗೆ ಈ ಮನೆ ನಿಗೂಢ ಅನ್ಸೋ ಹಾಗೆ ಮಾಡಬೇಕು. ಅವ್ರ ಗಮನ ಎಲ್ಲ ಇಲ್ಲೇ ಇರೋ ಹಾಗೆ ನೋಡಿಕೊಂಡು ನಾವು ಇಮಿಡಿಯೇಟಾಗಿ ಎಸ್ಕೇಪ್ ಆಗಬೇಕು. ಬೆಳಗಾಗೋದ್ರೊಳಗೆ ಈ ಮನೆ ಸೆಟಪೇ ಬದಲಾಗಬೇಕು. ಈ ಮನೆ ಹೆಸರು, ಕೆಲಸದವರು ಎಲ್ಲರೂ ಚೇಂಜ್ ಆಗಬೇಕು. ನಿಮ್ಗಳ ಯಾವ ವೆಹಿಕಲ್ಲು ಇಲ್ಲಿಗೆ ಬರಬಾರ್ದು. ಯಶೋಧ ಅಂತ ಯಾರು ಹೇಳಿದ್ರಲ್ಲ, ಅವ್ರ ಫ್ಯಾಮಿಲಿನ ಇವತ್ತು ರಾತ್ರಿನೇ ಇಲ್ಲಿಗೆ ಶಿಫ್ಟ್ ಮಾಡಬೇಕು. ಟೋಟಲ್ ಆಗಿ ಈ ಮನೆ ದೇಸಾಯಿ ಫ್ಯಾಮಿಲಿಗೆ ಸೇರಿದ್ದೇ ಅಲ್ಲ ಅನ್ನೋ ರೀತಿಲಿ ಇಮೇಜ್ ಕ್ರಿಯೇಟ್ ಮಾಡಬೇಕು. ಬೈ ದಿ ವೇ, ಈ ಮನೆಗೆ ಫ್ರಂಟ್ ಎಂಟ್ರೆನ್ಸ್ ಬಿಟ್ರೆ ಬೇರೆ ಯಾವ್ದಾದ್ರು ಬಾಗಿಲಿದೆಯಾ? ಹಾ, ಇದೆ ಇನ್ಸ್ಪೆಕ್ಟರ್. ಹಿತ್ಲ ಕಡೆ ಒಂದು ಬಾಗಿಲಿದೆ. ಅದನ್ನು ನಾವು ಹೆಚ್ಚು ಉಪಯೋಗಿಸೋದಿಲ್ಲ. ಆ ಬಾಗಿಲಿರೋದು ಹೊರಗಿನವ್ರಿಗೆ ಯಾರು ಗೊತ್ತೇ ಇಲ್ಲ. ಆ ಬಾಗಿಲು ಓಪನ್ ಮಾಡಿದ್ರೆ ನಾವು ಹಿಂದ್ಗಡೆ ರೋಡ್ಗೆ ಹೋಗ್ಬೋದು. ವೆರಿ ಗುಡ್. ಈಗಲೇ ಮನೆ ಎಲ್ಲ ಲೈಟ್ ಆಫ್ ಮಾಡಿ ಇಲ್ಲಿಂದ ಇಮಿಡಿಯೇಟ್ ಆಗಿ ಹೊರಟ್ಬಿಡಿ. ಇನ್ನು ಏನು ಯೋಚನೆ ಮಾಡ್ತಿದ್ದೀರಿ? ಕೌಂಟ್ ಡೌನ್ ಶುರುವಾಗಿದೆ. ಅವ್ರು ಯಾವುದೇ ಕ್ಷಣದಲ್ಲಾದ್ರೂ ಮನೆ ಒಳಗೆ ಬರ್ಬೋದು. ದಯವಿಟ್ಟು ಹೊರಡಿ. ಸರ್, ಇಲ್ಲೊಂದು ಮನೆನ ಕವರ್ ಮಾಡಿದ್ದೀವಿ. ಈ ಮನೆ ನೋಡಿದ್ರೆ ದೇಸಾಯಿ ಮನೆನೇ ಇರ್ಬೋದು ಅಂತ ಅನುಮಾನ ಬರ್ತಿದೆ. ಅಲ್ಲಿ ಸುತ್ತಮುತ್ತ ಏನಾದರೂ ವಿಚಾರಿಸಿದ್ರ? ಈ ಸರಿ ರಾತ್ರಿಲಿ ಯಾರನ್ನು ಕೇಳಿದೆ ಸರ್? ಮನೆ ಒಳಗಡೆ ಯಾರಾದರೂ ಇದ್ದಾರಾ? ಏನು ಗೊತ್ತಾಗ್ತಿಲ್ಲ ಸರ್. ಮನೆ ಲೈಟ್ ಎಲ್ಲ ಆಫ್ ಆಗಿದೆ. ಬೆಳಿಗ್ಗೆ ತನಕ ಕಾಯ್ದು ನೋಡಿ. ಅದು ದೇಸಾಯಿ ಮನೆ ಅಂತ ಕನ್ಫರ್ಮ್ ಆದಮೇಲೆ ಆ ಹೆಂಗ್ಸ್ ಸಮೇತ ಮನೇಲಿರೋರ್ನೆಲ್ಲ ಮುಗಿಸ್ಬಿಡಿ. ಸರಿ ಸರ್, ಎಲ್ರನ್ನೂ ಉಡಾಯಿಸ್ಬಿಡ್ತೀನಿ. ಹುಷಾರಾಗಿರಿ. ಮನೆಯಿಂದ ಆಚೆ ಯಾರು ಹೋಗದೆ ಇರಾಗಿ ನೋಡ್ಕೊಳ್ಳಿ. ಓಕೆ ಸರ್. ಹಲೋ, ಇನ್ಸ್ಪೆಕ್ಟರ್ ಪ್ರತಾಪ್ ಯಾರ್? ಸರ್, ಆಸ್ಪತ್ರೆಯಿಂದ ನಾನು ಡಾಕ್ಟರ್ ಯತೀಶ್ ಮಾತಾಡ್ತಾ ಇದ್ದೆ. ಹೇಳಿ ಡಾಕ್ಟರ್, ಆಪರೇಷನ್ ಆಯ್ತಾ? ಹೇಗಿದ್ದಾರೆ ಆಕೆ? ಆಪರೇಷನ್ ಮಾಡಿದ್ದೀನಿ. ಸದ್ಯಕ್ಕೆ ಆಕೆ ಔಟ್ ಆಫ್ ಡೇಂಜರ್. ಆದರೆ 12 ಗಂಟೆ ಒಳಗೆ ಆಕೆಗೆ ಪ್ರಜ್ಞೆ ಬರಬೇಕು. ಹೌದಾ? ಇಲ್ಲ ಅಂದ್ರೆ ಆಕೆ ಕೋಮಾಗ ಹೋಗೋ ಅಪಾಯ ಇದೆ. ಓ ಮೈ ಗಾಡ್. ಪ್ಲೀಸ್ ಡಾಕ್ಟರ್,
ಏನೆಲ್ಲ ಮಾಡ್ಬೋದೋ ಅದೆಲ್ಲ ಮಾಡಿ. ಯಾವುದೇ ಕಾರಣಕ್ಕೂ ಆಕೆ ಕೋಮಾಗೆ ಹೋಗ್ಬಾರ್ದು. ಆಕೆ ಒಂದು ಇಂಪಾರ್ಟೆಂಟ್ ಕೇಸಿನ ಐ ವಿಟ್ನೆಸ್. ಯಾವುದೇ ಕ್ಷಣದಲ್ಲಾದರೂ ನನಗೆ ಆಕೆ ಸ್ಟೇಟ್ಮೆಂಟ್ ಬೇಕಾಗುತ್ತೆ. ಓಕೆ ಸರ್, ಐ ವಿಲ್ ಡೂ ಮೈ ಬೆಸ್ಟ್. ನಾನು ಬೇರೆ ನ್ಯೂರೋ ಸರ್ಜನ್ಸ್ ಎಕ್ಸ್ಪರ್ಟ್ಸ್ ಜೊತೆನೂ ಡಿಸ್ಕಸ್ ಮಾಡ್ತೀನಿ. ಪ್ಲೀಸ್ ಸರ್, ಏನಾದರೂ ಮಾಡಿ ಆಕೆ ಕೋಮಾಗೆ ಹೋಗ್ಬಾರ್ದಷ್ಟೇ. ನಾನು ಬೆಳಿಗ್ಗೆ ಹಾಸ್ಪಿಟಲ್ಗೆ ಬರ್ತೀನಿ. ಸರಿ ಸರ್, ಬನ್ನಿ. ಅಷ್ಟೊತ್ತಿಗೆ ಆಕೆಗೆ ಪ್ರಜ್ಞೆ ಬಂದರೂ ಬರಬಹುದು. ಥ್ಯಾಂಕ್ ಯು ಡಾಕ್ಟರ್. ಶಾಂತಲಾ, ರವೆ ಸಿಕ್ತಾ? ಇಲ್ಲ ಶಕುಂತಲ, ಅದೆಲ್ಲಿಟ್ಟಿದ್ದಾರೋ ಏನೋ. ಎಲ್ಲ ಡಬ್ಬಗಳು ಖಾಲಿ ಇದೆ. ಅದೇನು ಸಂಸಾರ ಮಾಡ್ತಿದ್ರೋ ಏನೋ. ಅವಳ ವಿಷಯ ಬಿಡು, ಗೊತ್ತಿರೋದು ತಾನೆ. ಅಲ್ಲ, ನಮ್ಮ ಕೋಮಲ್ ಮದುವೆಯಾಗಿ ಈ ಮನೆಗೆ ಸೊಸೆಯಾಗಿ ಬಂದು ಇಷ್ಟು ವರ್ಷಗಳಾಯ್ತಲ್ಲ, ಅವಳಿಗಾದ್ರೂ ಸ್ವಲ್ಪ ಜವಾಬ್ದಾರಿ ಬೇಡವಾ? ಎಲ್ಲ ಜೋಪಾನವಾಗಿ ಇಟ್ಕೋಬೇಕು ಅಂತ. ಶಕುಂತಲ, ಯಶೋದವರು ನಮ್ಮ ಕೋಮಲ್ನ ಪ್ರೀತಿಯಿಂದ ನಡೆಸ್ಕೊಂಡು ಹೇಳ್ಕೊಟ್ಟಿರ್ತಾನೆ, ಅವಳು ಕಲ್ತ್ಕೊಳ್ಳೋದು. ಆಯ್ತು, ಅತ್ತೆ ಸೊಸೆ ಜೋಡಿ ಸರಿಯಾಗಿದೆ. ಹೋಗ್ಲಿ, ಆ ವರ್ಷನ್ನೇ ಕರಿ, ಅವಳಿಗಾದ್ರೂ ಗೊತ್ತಿದ್ಯಾ ಅಂತ ಕೇಳೋಣ. ವರ್ಷ ವರ್ಷ ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಶಕುಂತಲ, ಅಮೃತನ್ಗೇನಾಗಿದೆಯೋ ಏನೋ, ನನ್ಗೆ ಅದೇ ಚಿಂತೆ ಆಗ್ಬಿಟ್ಟಿದೆ. ಈ ತಿಂಡಿ ಊಟ ಯಾವುದು ಬೇಡ ಅನ್ನಿಸ್ತಿದೆ. ನೀನು ಹೇಳೋದು ನಿಜ, ಆದರೆ ಹೊಟ್ಟೆ ಕೇಳಬೇಕಲ್ಲ, ಮನೆಯವ್ರಿಗೋಸ್ಕರ ಆದರೂ ಮಾಡಬೇಕಲ್ವ? ವರ್ಷ ವರ್ಷ. ಏನತ್ತೆ? ಯಾಕೆ ವರ್ಷ, ಇಷ್ಟು ಸಲ ಕರೆದ್ರೂ ಕೇಳಿಸ್ಲಿಲ್ವಾ ನಿನಗೆ? ಹಾಂ, ಕೇಳಿಸ್ತು. ಮಗುನ ಮಲಗಿಸಿ ಸ್ನಾನಕ್ಕೆ ಹೊಟ್ಟಿದ್ದೆ. ಅಮೂಲ್ಯ ಮಲಗಿದ್ದಾಳ? ಹ್ಞೂ ಅತ್ತೆ, ಒಂದೇ ಸಮ ಅಳ್ತಿದ್ಲು. ಸದ್ಯಕ್ಕೆ ಮಲಗಿಸಿ ಬಂದಿದ್ದೀನಿ. ಮತ್ತೆ ಎದ್ದು ಅಳ್ತಾಳೋ ಏನೋ ಗೊತ್ತಿಲ್ಲ. ಅವಳನ್ನ ಈಗ ಸಮಾಧಾನ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ವರ್ಷ, ರವೆ ಎಲ್ಲಿದೆ ಅಂತ ನೋಡಿ ಹುಡುಕ್ ಕೊಡು. ಸರಿ ಅತ್ತೆ. ಈಗ ಆಫೀಸ್ಗೆ ಹೇಗೆ ಹೋಗೋದು ಗೊತ್ತಾಗ್ತಿಲ್ವಲ್ಲ. ಅದಕ್ಕೇನಣ್ಣ, ಯಾವುದಾದ್ರೂ ಟ್ಯಾಕ್ಸಿ ಮಾಡ್ಕೊಂಡು ಹೋದ್ರೆ ಆಯಿತು. ಹಾಗಲ್ಲ ಶ್ರೀಕಾಂತ್, ಟ್ಯಾಕ್ಸಿಯಲ್ಲೂ ಆಟೋಲ್ಲೂ ಹೋಗ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಅವ್ರು ನಮ್ಮನ್ನು ಗುರ್ತಿಡಿಲ್ಲ ಅಂತ ಏನು ಗ್ಯಾರಂಟಿ? ನಮ್ಮದು ರೆಪ್ಯೂಟೆಡ್ ಬಿಸ್ನೆಸ್ ಹೌಸ್, ದೇಸಾಯಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಎಲ್ರಿಗೂ ಗೊತ್ತಿರುತ್ತೆ. ಅದು ಅಲ್ಲದೆ ಆ ACP ಕಡೆಯವರು ಅಲ್ಲೂ ನಮ್ಮನ್ನು ಭೇಟಿಯಾಡಲ್ಲ ಅಂತ ಏನು ಗ್ಯಾರಂಟಿ? ಇವ್ರು ರೈಟಪ್ಪ, ನಾವು ರಿಸ್ಕ್ ತೊಗೊಳ್ಳದೇ ಇರೋದೇ ಒಳ್ಳೆಯದು. ನನಗಂತೂ ಆಫೀಸ್ಗೆ ಹೋಗಿ ಕೆಲಸ ಮಾಡೋ ಮನಸ್ಥಿತಿನೇ ಇಲ್ಲ. ಅತ್ತಿಗೆದ ಚಿಂತೆ ಆಗಿಬಿಟ್ಟಿದೆ. ಹೌದು ವಿನಯ್, ನಮ್ಗೆ ಯಾರಿಗೂ ಅಮೃತಾಗಿಂತ ಇದು ಯಾವುದೂ ದೊಡ್ಡದಲ್ವೇ ಅಲ್ಲ. ಮೊದಲು ಹೊಟ್ಟೆ ಸೊಟ್ಟಾಗಬೇಕು. ಅದು ಅಲ್ಲದೆ ಇಂಪಾರ್ಟೆಂಟ್ ಫೈಲ್ಸ್ ಎಲ್ಲ ಆ ಮನೆಯಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಅದನ್ನೆಲ್ಲ ಹೇಗೆ ತರೋದು ಅಂತ. ಹೌದಣ್ಣ, ಯಾವುದಕ್ಕೂ ನೀವೊಂದು ಅಷ್ಟು ದಿವಸ ಆಫೀಸ್ ಕಡೆ ಹೋಗದೇ ಇರೋದೇ ಒಳ್ಳೆಯದು. ಯಾರಾದರೂ ಕೇಳಿದ್ರೆ ಯಾವುದೋ ಫಾರಿನ್ ಟೂರಲ್ಲಿದ್ದಾರೆ ಅಂತ ಹೇಳಿದ್ರೆ ಆಯಿತು.
ಅಲ್ವಾ ವಿನಯ್? ಚಿಕ್ಕ ಅಂತ ಹೇಳೋದು ಸರಿಯಾಗಿದೆ ಅಲ್ಲ. ಒಂದು ಕೆಲಸ ಮಾಡು, ಆಫೀಸಿಗೆ ಫೋನ್ ಮಾಡಿಬಿಟ್ಟು ನಾವು ಯಾರು ಸ್ವಲ್ಪ ದಿವಸ ಆಫೀಸಿಗೆ ಬರೋಲ್ಲ ಅಂತ ಹೇಳ್ಬಿಡು. ಆಲ್ ದ ನ್ಯೂ ಪ್ರಾಜೆಕ್ಟ್ಸ್ ಫೈಲ್ಸ್ ಎಲ್ಲ ಹಾಗೆ ಇಡೋಕ್ಕೆ ಹೇಳು. ಡೇ ಟು ಡೇ ಬಿಸ್ನೆಸ್ ರನ್ ಮಾಡ್ತಾರೆ. ಸರಿಯಪ್ಪ. दुखिन भावलहरी अमृतवर्षिणी ಆಹಾ ಯಶೋದ ಕೊಡ್ದಿಯಲ್ಲಿ ಚಾನ್ಸು. ರಾತ್ರಿ ಈ ದೇಸಾಯಿ ಮನೆಗೆ ಮಹಾರಾಣಿ ಆಗೋದಿಲ್ಲೇ. ಅವಾಗವಾಗ ಕನಸಲ್ಲಿ ಯಾರೋ ಬಂದು ಮಯೂರಂಗೆ ಹೇಳಿದ ಥರ ನನಗೂ ಹೇಳ್ದಾಗ ಆಗ್ತಿತ್ತು. ಮಗಳೇ, ನಿನಗೆ ದೇಸಾಯಿ ಬಂಗ್ಲೆ ಬೇಡ್ವಾ? ಆ ಜಂಬತ್ಕೋಳಿ ಶಕುಂತಲಾ ದೇವಿಯ ಕಾಂಜೀವರಂ ಸೀರೆಗಳು ಬೇಡ್ವಾ? ರಾಶಿ ರಾಶಿ ರತ್ನ ಖಚಿತ ಒಡವೆಗಳು ನಿನ್ ಮೈ ಮೇಲೆ ನಲಿಯೋದು ಬೇಡ್ವಾ ಅಂತ. ಅಂತೂ ಆ ಕನಸು ಇವತ್ತು ನಿಜ ಆಯ್ತು. ಆಹಾ, ಇವತ್ತಿಂದ ಈ ಬಂಗ್ಲೆ, ಈ ರಾಶಿ ರಾಶಿ ಒಡವೆ, ಸಂಪತ್ತು ಎಲ್ಲದಕ್ಕೂ ನಾನೇ ಯಜಮಾನಿ. ಆಹಾ ದೇವ್ರೆ, ಇಷ್ಟು ಬೇಗ ನೀನ್ ನನ್ನ ಕೋರಿಕೆ ನೆರವೇರಿಸ್ತೀಯ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಆ ಕೆನಡಾದ ಸುಪ್ನಾತಿ ನಿಮ್ಗೆ ಬಂಗ್ಲೆ ಇದೆಯಾ, AC ಇದೆಯಾ, ಅಟ್ಯಾಚ್ಡ್ ಬಾತ್ರೂಮ್ ಇದೆಯಾ ಅಂತ ನುಲಿತಿದ್ಲು. ಈಗ ಬರ್ಲಿ ಐಸ್ ಗಡ್ಡೆ ಆಗ್ಬಿಡ್ಬೇಕು. ಆ ರೀತಿ ಇಡೀ ಬಂಗ್ಲೆಗೆ ಈ AC ಆನ್ ಮಾಡ್ಬಿಡ್ತೀನಿ. ನಮ್ಮ ಅಪ್ಪನ ಗಂಟೆ ಹೋಗ್ಬೇಕು. ಅತ್ತೆ, ಏನಿದು? ಈ ಒಡವೆ ಸೀರೆನೆಲ್ಲ ಹಾಕೊಳಕ್ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ರು? ಏಯ್, ಯಾರ ಅಪ್ಪಣೆ ನನ್ಗೆ ಯಾಕೆ ಬೇಕು? ಈ ದೇಸಾಯಿ ಅರಮನೆಯ ಸಿಂಹಾಸನ ನಂದು ಅಂದ್ಮೇಲೆ ಇಲ್ಲಿನ ಒಡವೆ, ವಸ್ತ್ರ, ಅಷ್ಟೈಶ್ವರ್ಯ ಎಲ್ಲ ನಂದೇ. ನಮ್ಮ ಮನೆಯವರಲ್ಲಿ ಜೀವ ಭಯದಲ್ಲಿ ಒದ್ದಾಡ್ತಾ ಇದ್ದಾರೆ. ನೀವಿಲ್ಲಿ ಮಾರಮ್ಮ ತರ ಎಲ್ಲ ಮೈ ಮೇಲೆ ಹಾಕೊಂಡು ಮೆರಿತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಇದಕ್ಕೆ ಅನ್ಸುತ್ತೆ ಸಿಕ್ಕಿದ್ದೆ ಚಾನ್ಸು ಅಂತ ಹಿಂದೆ ಮುಂದೆ ನೋಡ್ದೆ ರಾತ್ರಿ ಓಡ್ ಬಂದಿದ್ದು. ಏಯ್, ಸಾಕು ಮುಚ್ಚೆ ಬಾಯಿ. ನಾನೇನ್ ಇಲ್ಲಿ ಗತಿ ಕೆಟ್ಟು ಬಂದಿಲ್ಲ. ನಿಮ್ ಮನೆಯವ್ರಿಗೆ ಸಹಾಯ ಮಾಡಕ್ಕೆ ನನ್ ಪ್ರಾಣ ಒತ್ತೆ ಇಟ್ಟು ಇಲ್ಲಿಗೆ ಬಂದಿದ್ದೀನಿ. ನನ್ನೇ ಮಾರಮ್ಮ ಅಂತೀಯ? ಸಹಾಯ ಮಾಡೋದು ಅಂದ್ರೆ ಅವ್ರು ಇಲ್ದೇ ಇದ್ದಾಗ ಅವ್ರು ಒಡವೆ ಸೀರೆನೆಲ್ಲ ಹಾಕೊಂಡು ಮೆರೆಯೋದು ಅಂತಾನಾ? ಮತ್ತೇನು, ಇಲ್ಲಿ ಬಂದು ಕೆಲ್ಸದವ್ರ ತರ ಬಿತ್ತಿದ್ರೆ ಆ ರೌಡಿಗಳು ನನ್ಗೂ ಟಿಕೆಟ್ ಕೊಟ್ಬಿಡ್ತಾರೆ. ನಾವಿಲ್ಲಿರೋ ತನಕ ಇದೇ ಮನೆಯವರು ಅನ್ನೋ ತರ ತೋರಿಸ್ಕೋಬೇಕು. ನೀವು ನಮ್ಮ ಅಮ್ಮನ ತರ ಎಲ್ಲ ತೋರ್ಸ್ಕೋಬೇಕಾಗಿದ್ದು, ಯಶೋಧ ಮೂರ್ತಿ ಅಂತ ತೋರ್ಸ್ಕೋಬೇಕು. ನಂಗದೆಲ್ಲ ಗೊತ್ತಿಲ್ಲ. ಹಾಕೊಂಡಿರೋ ಒಡವೆ ಸೀರೆನೆಲ್ಲ ಮೊದ್ಲೆತ್ತಿಡಿ. ಏ ಕೋಮಲ್, ಸುಮ್ನೆ ಬಂಡ ವ್ಯಾಜ್ಯ ಮಾಡಬೇಡ. ಕಷ್ಟಪಟ್ಟು ಜೇನ್ಗುಡುಕ್ ಕೈ ಹಾಕ್ದೋನು ಕೈ ನೆಗ್ದೇ ಇರ್ತಾನ? ನಾನು ಹೀಗೆ ಇರೋದು. ನಾನಿಲ್ಲಿ ಈ ಗೆಟಪಲ್ಲಿ ಇದ್ರೇನೆ ಅಲ್ಲಿ ನಿಮ್ಮ ಅಮ್ಮನ ಜೀವ ನೆಟ್ಟಗಿರೋದು. ನಾನೇನಾದ್ರೂ ಬಾಯಿ ಬಿಟ್ರೆ ನಿಮ್ ಇಡೀ ದೇಸಾಯಿ ವಂಶನೇ ಹುಳದ ತರ ಹೊಸ್ಕಾಗ್ಬಿಡ್ತಾರೆ, ಗೊತ್ತಾ? ನನ್ನ ಕೆಣಕ್ದಂಗೆ ಹೇಳಿದ್ ಕೇಳ್ಕೊಂಡಿರ್ಬೇಕು. ಈಗ ಬಿಡು ಗಾಡಿ ಇಲ್ಲಿಂದ. ದೇವ್ರೆ, ದೇಸಾಯಿ ಮನೆಯವರು ಶಾಶ್ವತವಾಗಿ ಅಲ್ಲೇ ಬಿದ್ದಿರೋ ಹಾಗೆ ಮಾಡು. ನಾನಿಲ್ಲೇ ಇದೇ ತರ ವೈಭೋಗದಲ್ಲಿ ಮೆರೆಯೋ ತರ ಆಶೀರ್ವಾದ ಮಾಡು.
ಏನೋ ಒಂದೇ ಒಂದು ನನ್ನ ಮಗಳು ವರ್ಷನ ಇಲ್ಲಿಗೆ ಕಳ್ಸ್ಕೊಟ್ಬಿಡು.